ಕೆಲ ಸಚಿವರಿಗಾಗಲೇ ಸಚಿವ ಸ್ಥಾನ ತ್ಯಾಗದ ಮಾತುಗಳು ಆಡ್ತಾ ಇದ್ದಾರೆ. ಅದು ಅವರ ವಿಶಾಲ ಹೃದಯ, ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಭದ್ರಾಗಿ ಮಾತಾಡ್ತಾ ಇರ್ತಕ್ಕಂಥ ಸ್ವಾಗತಾರ್ಹ. ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವೆಲ್ಲರೂ ಮೆಚ್ಚಬೇಕಲ್ವಾ? ಅದು ಮುಂದಿನ ವಿಚಾರ. ಅದು ನನಗೂ ಸಂಬಂಧಿಸಿದ್ದಲ್ಲ. ಹೈಕಮಾಂಡ್ ಏನು ಯೋಚನೆ ಮಾಡಿದೆ, ಯಾರ ಬಗ್ಗೆ ಯೋಚನೆ ಮಾಡಿದೆ, ಏನಂತ ತೀರ್ಮಾನ ತಗೋತದೆ ಯಾರಿಗೂ ಗೊತ್ತಿಲ್ಲ. ಊಹಾತ್ಮಕವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಸಮಂಜಸ ಅನ್ನೋದು ನನ್ನ ಭಾವನೆ. ಏನು ಹೇಳಿದ್ದಾರೆ ಯತೀಂದ್ರ ಬಂದವರು? ನಿಮಗೆ ಅದನ್ನು ಅವರು ವಿವರಣೆ ಕೊಟ್ಟಿದ್ದಾರಲ್ಲ. ಅಹಿಂದ ಚಳುವಳಿಯ ನೇತೃತ್ವವನ್ನು ಯಾರು ವಹಿಸ್ಬೇಕು? ಅದನ್ನ ಅಹಿಂದ ನೇತೃತ್ವವನ್ನು ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ? ಯಾವುದಕ್ಕೆ ನೋಡಿ, ಅಹಿಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ. ಯಾಕೆಂದ್ರೆ ನಾವು ಆ ಕಾನ್ಸೆಪ್ಟ್ನ ಒಪ್ಪಿ ಸಿದ್ದರಾಮಯ್ಯನವ್ರ ಜೊತೆ ಬಂದವರು ನಾವು. ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು. ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಅಹಿಂದ ಸಿದ್ಧಾಂತ. ಹಾಗಾಗಿ ಈ ವಿಚಾರದಲ್ಲಿ ಯಾರು ಅಪಸ್ವರ ಎತ್ತಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತ ಅಹಿಂದ ಸಿದ್ಧಾಂತ. ಯಾಕೆ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯವ್ರ ಜೊತೆಲಿ ಇದ್ದವರು, ಇವತ್ತು ಇರ್ತಕ್ಕಂಥವ್ರು, ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಮನವಿ. ಮಾದೇವಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಸತೀಶ್ ಜಾರಕಿಹೊಳಿ ನಾಯಕತ್ವ ವಹಿಸಿ ಅನ್ನುವಂಥ ಹೈಕಮಾಂಡ್ ಹೇಳಿದೆ. ಈಗ ಒಬ್ಬೊಬ್ಬರ ವಿಚಾರಕ್ಕೂ ನಾನು ಉತ್ತರ ಕೊಡುವಂಥದ್ದಲ್ಲ. ನಾನು ಪಕ್ಷದ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತೀನಿ. ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಅವರವರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದಾರೆ ನಮಗೆ ಗೊತ್ತಿಲ್ಲ. ಆ ಪ್ರಶ್ನೆ ನೀವ್ಯಾಕೆ ಎತ್ತೀರಿ? ಯಾಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನೀವೇನಾದ್ರೂ ನಿಮ್ಮಿಂದ ನೆರವು ಕೊಡಲಿಕ್ಕೆ ಸಾಧ್ಯ ಇದ್ರೆ ಹೇಳಿ. ನಾನು ಕೂಡ ಅವ್ರ ವಿಚಾರದಲ್ಲಿ ಪರ ವಿರೋಧ ಮಾಡೋಕ್ಕೆ ಶಕ್ತಿ ಇಲ್ಲ. ನಮ್ಮ ಪಕ್ಷದಲ್ಲಿ ತೀರ್ಮಾನ ಒಂದೇ ಸರಿ ಹೇಳ್ತಾ ಇದ್ದೀನಿ, 100 ಸರಿ ಹೇಳಿದ್ರು ಅಷ್ಟೇ. ತೀರ್ಮಾನ ಯಾರು ಮಾಡೋದು? ಇಟ್ಸ್ ಓನ್ಲಿ ಹೈಕಮಾಂಡ್.